ಸರ್ ನಮಸ್ಕಾರ. ಫುಡ್ ಡೆಲಿವರಿ ಸರ್. ಎಲ್ಲಿದ್ಯಪ್ಪ? ಸರ್ ಇಲ್ಲೇ ಇದೀನಿ, ಲೊಕೇಶನ್ ಬಂದಿದ್ದೀನಿ ಸರ್. ಎಷ್ಟೊತ್ತಪ್ಪ ಕಾಯೋದು? ಲೊಕೇಶನ್ ಹತ್ರ ಇದೆಯಾ? ಹಾ ಸರ್ ಇಲ್ಲೇ ಇದ್ದೀನಿ. ಹಂಗೆ ಸ್ವಲ್ಪ ಮುಂದೆ ಗಾರ್ಡನ್ ಇದೆ, ಆ ಗಾರ್ಡನ್ ಒಳಗಡೆ ಬಾ. ಹಾ ಸರ್ ಬಂದೆ ಸರ್. ಓ ಓ, ಏನೋ ನೀನು? ಏ ಮಗ ನೀನಾ? ಚೆನ್ನಾಗಿದ್ದೀನೋ? ನನಗೇನು, IT ಕಂಪ್ನಿಲ್ ಕೆಲ್ಸ, 80,000 ಸಂಬಳ. ನಂದಿರ್ಲಿ, ನಿಂದೇನು? ಚೆನ್ನಾಗ್ ಓದಿದೀಯಾ, ಬೆಂಗಳೂರಂತ ಬೆಂಗಳೂರಲ್ಲಿ ಇದೀಯಾ, ಏನು ನಿಂದ ಹಣೆ ಬರ? ಫುಡ್ ಡೆಲಿವರಿ ಮಾಡ್ಕೊಂಡು ಬದುಕ್ಬೇಕಾ ನೀನು? ಅಲ್ಲ ಮಗ, ಇಲ್ಲಿ ಓದ್ದವ್ರಿಗೆಲ್ಲ ಅವ್ರ ಓದಿಗೆ ತಕ್ಕ ಹಾಗೆ ಕೆಲಸ ಸಿಕ್ಕಿದೇನು? 2ನೇ ಕ್ಲಾಸ್ 3ನೇ ಕ್ಲಾಸ್ ಓದಿರೋರೆ ಈಗೆಲ್ಲ ನಮ್ಮ ರೋಲ್ ಮಾಡ್ತಾ ಇರೋದು. ಅದು ಸತ್ಯ ಕಣೋ, ಏನು ಮಾಡಕ್ಕಾಗಲ್ಲ. ನಮ್ಮಂತ ಮಿಡಲ್ ಕ್ಲಾಸ್ ಅವ್ರ ಜೀವನ ಇಷ್ಟೇ ಅಲ್ಲ ಮಗ. ನಾವು ದುಡಿತಾನೆ ಇರ್ಬೇಕು, ಅವ್ರು ದುಡಿಸ್ಕೊತಾನೆ ಇರ್ತಾರೆ. ಓದ್ದವ್ರು ಇಲ್ಲಿ ಏನು ಮಾಡಕ್ಕಾಗಲ್ಲ ಮಗ. ನಾವ್ ಏನ್ ಮಾಡಕ್ಕಾಗತ್ತೆ ಹೇಳು? ನಮ್ಮ ಹಿಂದೆ ನಮ್ಮ ಫ್ಯಾಮಿಲಿಗಳಿದೆ, ನಮ್ಮ ಸಂಸಾರಗಳನ್ನ ನಾವು ಸಾಕ್ಲೇಬೇಕಲ್ವಾ? ಬೇರೆ ದಾರಿ ಇಲ್ಲ ಕಣೋ. ಫುಡ್ ಡೆಲಿವರಿ ಆಗ್ಲಿ, ಯಾವ್ದೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂತ ಇದೆಯಲ್ಲ, ಅದ್ರಲ್ಲಿ ನಾವು ನೆಮ್ಮದಿ ಕಾಣ್ಬೇಕು. ಏನ್ ಮಾಡೋದು? ಹಣೆಯಲ್ಲಿ ಇಷ್ಟೇ ಬರ್ದಿದೆ ಅಂತ ಆದ್ಮೇಲೆ ಏನ್ ಮಾಡಕ್ಕಾಗತ್ತೆ ಹೇಳಿ? ಓಹೋ, ಈ ಮಾತುಗಳಿಗೇನ್ ಕಮ್ಮಿ ಇಲ್ಲ. ಆದ್ರೆ ಒಂದು ದಿನ ನಾನು ಸಾಧಿಸಿ ತೋರಿಸ್ತೀನಿ ಮಗ. ನಾನು ಮೇಲಕ್ ಹೋಗ್ತೀನಿ, ಒಂದಿನ ಸಾಧನೆನ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ನನಗೆ ಒಂದಿಷ್ಟು ತಾಳ್ಮೆ ಇದೆ. ನೀನ್ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳೋ. ಒಂದಿನ ನಿನಗಿಂತ ಚೆನ್ನಾಗಿ ಬೆಳೆದು ತೋರಿಸ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಕಾಯಿ. ಬರ್ಲಾ? ತಗೋ ನಿನ್ ಫುಡ್. ನೋಡೋಣ.